ಎಸ್ ಎಂ ಕೃಷ್ಣ ನಿಧನ ಆಗಿರುವಂಥದ್ದು, ಅವರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿ ಆಗಿದ್ದಂಥ ಮತ್ತು ಅವರ ವಿಚಾರ ಸಾಕಷ್ಟು ಬಲ್ಲಂತಹ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ, ಬಹುಶಃ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಎಚ್ ವಿಶ್ವನಾಥ್ರಿಗಷ್ಟು ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಸಂಗತಿಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಆ ಮಟ್ಟಿಗೆ ಇರುವಂಥದ್ದು. ಸರ್, ಎಸ್ ಎಂ ಕೃಷ್ಣ ಫಸ್ಟ್ ನಿಧನ ಆಗಿರುವಂಥದ್ದು, ಎಲ್ಲ ಕಡೆ ಸಂತಾಪ ಇರುವಂಥದ್ದು, ನೀವು ಅವ್ರ ಜೊತೆ ಭಾಳಷ್ಟು ಅಂದರೆ ಒಡನಾಟ ಇದ್ದಂತು, ಏನನ್ಸುತ್ತೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತು? ನಾವೆಲ್ಲ ಸ್ಟೂಡೆಂಟ್ಸ್ಗಳಾಗಿದ್ದಾಗ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅವರ ಸಂಪುಟದಲ್ಲಿ ಸಚಿವ ಸಹೋದ್ಯೋಗಿಯಾಗಿ ನೇಮಿಸಿಕೊಂಡ್ರು. ಅವಾಗ ನನಗೆ ಶಾಲಾ ಶಿಕ್ಷಣ ಮಂತ್ರಿ ಕೊಟ್ಟರು. ಜೊತೆಲಿದ್ದವರೆಲ್ಲ, ಏನ್ ಸರ್ ಈ ಮಂತ್ರಿ ಕೊಟ್ಟಿದ್ದೀರಿ ಅವ್ರಿಗೆ, ಭಾಳ ಯಾವ್ದಾರು ಇನ್ನೂ ಒಳ್ಳೆ, ಇದಕ್ಕಿಂತ ಒಳ್ಳೇದು ಯಾವುದು? ಯಾಕೆಂದ್ರೆ ನನ್ನ ಆದ್ಯತೆ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ವಿಶ್ವನಾಥ್ಗೆ ಅಕ್ಷರದ ಕೊಟ್ಟಿದ್ದೀರಿ. ನಾನು ಕೂಡ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು, ಬಹುಶಃ ನಾವು ಶಿಕ್ಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಮಧ್ಯಾಹ್ನದ ಬಿಸಿಯೂಟ ಜಾರಿಗೆ ತರಬೇಕಾದ್ರೆ ಆ ಘಟನೆ ಏನಂತ ನೆನೆಸ್ಕೊಳ್ತೀರಾ ಸರ್? ಮಧ್ಯಾಹ್ನದ ಊಟ ಜಾರಿಗೆ ತರಬೇಕಾದ್ರೆ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಕಲ್ಕುಟಿಗರ ಹೆಣ್ಣು ಮಗಳು ಮಗುನೇ ಮಾರಿಬಿಡ್ತಾಳೆ. ಆವಾಗ ದೊಡ್ಡ ಗಲಾಟೆ ಆಗುತ್ತೆ. ಕೃಷ್ಣ ಅವ್ರು ನನ್ನನ್ನೇ ಅಲ್ಲಿ ಹೋಗಿ ಸರಿ ಮಾಡಿ ಬನ್ನಿ ಅಂತಾರೆ. ನಾವು ಮತ್ತು ಅಧಿಕಾರಿಗಳೆಲ್ಲ ಹೋಗಿ ಆ ಮಗುನ ಮತ್ತೆ ವಾಪಸ್ ತಗೊಂಡು ತಾಯಿ ಮಗುನ ಡೆಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ನಾವು ಹೈದರಾಬಾದ್ ಏರ್ಪೋರ್ಟ್ಗೆ ಬರ್ತಾ ಇರ್ಬೇಕಾದ್ರೆ ಈಗ ಮಧ್ಯಾಹ್ನ 3 ಗಂಟೆ ನಾನು ಪಾನ್ ಹಾಕೋತಾ ಇದ್ದೆ. ಪಾನ್ ಉಗಿಲಿಕ್ಕೆ ಕಾರಿಂದ ಇಳಿದು ನಿಂತಿದ್ದು ನಾವು. ಒಂದು ಹೆಣ್ಮಗಳು ಆ ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲ, ಬರಾಬರ ಹೋಗ್ತಾ ಇದ್ದಾಳೆ. ನಾವು ಯಾಕಮ್ಮ ಇಷ್ಟು ಭಾಳ ದೌಡ್ ಹೋಗ್ತಾ ಇದೆಯಲ್ಲ? ಇಲ್ರಿ ಸರಿ, ನಾನು ಕೂಲಿಗೆ ಬಂದಲ್ರಿ, ಕೂಲಿಗೆ ಹೋಗೋ ಮುನ್ನ ನನ್ನ ಮಗುನ ಶಾಲೆಗೆ ಬಿಟ್ಟು ಬಂದಿದ್ರಿ. ಇಷ್ಟೊತ್ತಾಯ್ತು. ಅದು ಅನ್ನಕ್ಕೆ ಯಾರ ಮನೆ ಬಾಗಿಲು ಬಿಡಿತಾ ಇದ್ವು, ಏನಾದರೂ ತಿನ್ನಿಸ್ಬಿಟ್ಟು ಬರ್ಲಿಕ್ಕೆ ಹೋಗ್ತಾನೆ ತಾಯಿ ಕರುಳು. ಆಗ ಹೋಗ್ಲಿ, ಮನೇಲಿ ಮಾಡಿ ಇಟ್ಟಿದ್ದೀಯಾ ತಿನ್ನಿಸ್ಲಿಕ್ಕೆ ಅಂತ ಕೇಳಿದ್ವು ನಾವು. ಇಲ್ರಿ ಸರ, ಮತ್ತೆ ಅಲ್ಲಿ ಹೋಗಿ ಬೇಡಿ ಅದಕ್ಕೆಲ್ಲರೂ ತಿನ್ನಿಸ್ಬಿಟ್ಟು ಬರ್ಬೇಕು. ಮನೇಲಿ ಏನಿಲ್ಲ, ಮಗು ತಿನ್ನಿಸ್ಲಿಕ್ಕೆ ಅರ್ಧ ದಿವಸ ಕೆಲಸ ಹೋಯಿತು. ಆಗ ನಾನು ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೇನ್ರಿ, ಆ ಯಮ್ಮನ ಕೂಗು ಕೇಳಿದ್ರ? ಮನೇಲಿ ಏನಿಲ್ಲ, ಆದರೂ ತಾಯಿ ಕರುಳು ಸಮಯ, ಏನಾದರೂ ಮಾಡಬೇಕು ಈ ಸರ್ಕಾರ. ಯಾವುದಾದ್ರು ಸರ್ಕಾರಕ್ಕೆ ಕಣ್ಣು, ಮೂಗು, ಕಿವಿ, ಹೃದಯ ಇದ್ದರೆ ಈ ಅಮ್ಮನ ಮಾತನ್ನ ಭಾಳ ಗಂಭೀರವಾಗಿ ತೊಗೊಂಡು ಮಧ್ಯಾಹ್ನ ಮಕ್ಕಳಿಗೆ ಊಟ ಕೊಡಬೇಕು. ಅಲ್ಲಿಂದ ನೆಕ್ಸ್ಟ್ ಡೇನೇ ಮೀಟಿಂಗ್ಗಳು ಶುರು ಮಾಡೋದು. ಭಾಳ ದೊಡ್ಡದಾಗಿ ಆಯಿತು. ಅದು ಪ್ರಾರಂಭ ಆಗಿದ್ದ ಆ ಅಮ್ಮ ನೋಡಿ, ಇದೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರು ಸರ್ಕಾರಕ್ಕೆ ಪಾಠ ಹೇಳ್ಕೊಡ್ತಾರೆ. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ಅದನ್ನು ಗಂಭೀರವಾಗಿ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಯೋಚನೆ ಮಾಡಬೇಕು. ಇದು ಸರ್ಕಾರದ ನೀತಿ ಆಗಬೇಕು. ಹಾಗಾಗಿ ಎಸ್ ಎಂ ಕೃಷ್ಣರವ್ರ ಸರ್ಕಾರ ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡ್ತು. ಸರ್ಕಾರದಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ. ಆವಾಗ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮಾಡಿದ್ರು ರೈತರಿಗೆ. ಕೇವಲ 5 ರೂಪಾಯಿಗೆ ಸಹಕಾರಿ ಮೆಂಬರ್ಶಿಪ್ಗೆ 3 ಲಕ್ಷ ರೂಪಾಯಿ ತನಕ ಹಾರ್ಟ್ ಆಪರೇಷನ್, ಕಿಡ್ನಿ, ಹೆಣ್ಮಕ್ಳು ಯೂಟ್ರಸ್ ಆಪರೇಷನ್, ಅದು ಇದು ಬೇಕಾಟಾಯಿತು. ಅದರ ಜೊತೆಗೆ ದಿ ವುಮನ್ ಎಂಪವರ್ಮೆಂಟ್, ಹಕ್ಕು ಬಾಧ್ಯತೆಗಳ ರಕ್ಷಣೆಗೋಸ್ಕರ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಶುರುವಾಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಬೆಳೀತು. ಇವತ್ತು 2,000 ಕೋಟಿ ರೂಪಾಯಿ ಇದೆ ರಾಜ್ಯದಲ್ಲಿ ಹೆಣ್ಮಕ್ಳ ಸೇವಿಂಗ್ಸ್. ಅವರ ಸಚಿವ ಸಂಪುಟದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರು? ಸೊ ಅಂದರೆ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತು, ಆಡಳಿತಾತ್ಮಕವಾಗಿ ನಡೆದ ನಮ್ಗೆ ಹೇಳ್ತಾ ಇದ್ರು. ಯಾರಾದರೂ ಭಾಳ ಹಿರೀಕರು, ಪಾಪ ವಯಸ್ಸಾದವರು, ಏನು ಸ್ವಾಮಿ ನಿಮ್ಮ ಅಧಿಕಾರ,
ಭಾಳ ಚೆನ್ನಾಗಿದೆ ಅಂತ ಹೇಳೋರು ಆ ಕೃಷ್ಣನವನ. ನನಗೆ ಜನ ಜವಾಬ್ದಾರಿ ಕೊಟ್ಟವ್ರೆ, ಅಧಿಕಾರ ಕೊಟ್ಟಿಲ್ಲ. ನೀವು ಅಧಿಕಾರ ಕೊಟ್ಟಿದ್ದೀರಿ, ಜನ ನನಗೆ ಅಧಿಕಾರ ಅಲ್ಲೋದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಜತನದಿಂದ ಜನರ ಕಲ್ಯಾಣಕ್ಕೋಸ್ಕರವೇ ನಾವು ಮುಡಿಪಾಗಿಟ್ಟಿದ್ದೀವಿ ಅಂತಕ್ಕಂಥ ಬಹಳ ದೊಡ್ಡ ಮಾತನ್ನು ನಮ್ಗೆ ಹೇಳ್ಕೊಡೋರು. ಹಾಗಾಗಿ ಕೃಷ್ಣರವರು ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಆದರ್ಶಪ್ರಿಯರಾಗಿ ಉಳಿದ್ರು. ಸರ್, ಈಗ ಅವರು ಅಧಿಕಾರ ನಡೆಸೋ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ನಡೆಯಿತು. ಅವರು ಅಧಿಕಾರ ನಡೆಸೋಂಥ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ನಡೆಯಿತು. ಒಂದು ಕಡೆ ಬರಗಾಲ ಬಂದಿತ್ತು, ಮತ್ತೊಂದು ಕಡೆ ಕಾವೇರಿ ಹೋರಾಟ, ಮತ್ತೊಂದು ಕಡೆ ವೀರಪ್ಪನ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಮಾಡಿರುವಂಥದ್ದು. ಆ ಸಂದರ್ಭ ನೀವು ಜೊತೆಗಿದ್ರಿ, ಹೆಂಗೆ ಎದುರಿಸಿದ್ರು ಸರ್ ಅದನ್ನ ನೋಡಿದ್ರೆ? 3 ವರ್ಷಗಳ ಕಾಲ ಭೀಕರ ಬರಗಾಲ, ಮಳೆ ಇಲ್ಲ. ಈ ಮಧ್ಯೆ ಕಾಡುಗಳ ವೀರಪ್ಪನ್ ಹೊರನಟ ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿಬಿಟ್ಟ. ಕಾವೇರಿ ಕೊಳ್ಳದ ಇಶ್ಯೂ ಹೈಕೋರ್ಟ್ ಇದರಲ್ಲಿ ಬಹಳ ದೊಡ್ಡ ತಿರುವು ತಗೊಂಡ್ಬಿಡ್ತು. ಆದರೂ ಕೂಡ ಎಸ್.ಎಂ. ಕೃಷ್ಣ ಅವರು ಧೃತಿಗೆಡಲಿಲ್ಲ. ಅವರು ಏನೇ ಮಳೆ ಕಡಿಮೆ ಆದರೂ ಕೂಡ ನಾಡಿನ ಜಾನುವಾರುಗಳಿಗೆ ಮೇವು, ಅನ್ನ, ಜನಕ್ಕೆ ನೀರು ಎಲ್ಲೂ ಕೊರತೆ ಆಗಲಿಲ್ಲ. ಆ ರೀತಿಯಾಗಿ ಕೃಷ್ಣರವರು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಮಾಜದ, ಸಚಿವ ಸಂಪುಟದ ಅಧಿಕಾರಿಗಳ ಎಲ್ಲರ ವಿಶ್ವಾಸದೊಂದಿಗೆ ಬಹಳಷ್ಟು ಸಂಕಷ್ಟಗಳನ್ನು ನೀಗಿ ಮುನ್ನುಗ್ತಾ ಇದ್ರು. ಇತ್ತೀಚೆಗೆ ಯಾವ ಭೇಟಿಯಾಗಿದ್ದು ಏನಾದರೂ ಇತ್ತೀಚೆಗೆ ಯಾವ ಭೇಟಿಯಾಗಿದ್ರಿ? 3 ತಿಂಗಳಾಯ್ತು ಭೇಟಿಯಾಗಿ. ಬಹಳ ಬನ್ನಿ ವಿಶ್ವನಾಥ್ ಮಾತಾಡಿ ಬಹಳ ಫ್ರೆಂಡ್ಲಿಯಾಗಿ, ಬಹಳ ಜೋವಿಯಲ್ಲಾಗಿ ಮಾತಾಡ್ತಾ ಇದ್ರು ಕೃಷ್ಣ ಅವರು. ಸರ್, ನೀವು ಅವ್ರ ಜೊತೆಯಲ್ಲಿ ಆತ್ಮೀಯತೆ ಇದ್ದಂಥ ಹಿನ್ನೆಲೆಯಲ್ಲಿ ಅವರು ಡ್ರೆಸ್ ಸೆನ್ಸ್ ಇರ್ಬೋದು, ಮತ್ತು ಅವರು ಊಟ ತಿಂತಾದಂಥ ಸ್ಟೈಲ್ ಇರ್ಬೋದು, ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಆಗಿರುವಂಥದ್ದು. ವರ್ಣರಂಜಿತ ರಾಜಕಾರಣಿ ಇಂಟ್ರೆಸ್ಟಿಂಗ್ ಇಂತ ಒಬ್ಬ ಮಾಡೆಲ್, ಈಸ್ ಎ ಮಾಡೆಲ್. ಕಲ್ತ್ಕೋಬೇಕಾದ್ರೆ ಒಬ್ಬ ರಾಜಕಾರಣಿ ಅವ್ನ ಡ್ರೆಸ್ ಕೋಡ್ ಹೇಗಿರಬೇಕು, ನಡವಳಿಕೆಗಳಿರಬೇಕು, ಸಂಸ್ಕೃತಿ ಸಂಸ್ಕಾರಗಳು ಹೇಗಿರಬೇಕು, ಜನರನ್ನ ಹೇಗೆ ಅಡ್ರೆಸ್ ಮಾಡ್ತಾಯಿದ್ರು. ಅವರೆಂದೂ ಏಕವಚನದಲ್ಲಿ ಯಾರನ್ನೂ ಅಡ್ರೆಸ್ ಮಾಡಿದವರಲ್ಲ ಅವರು. ಹಾಗಾಗಿ ಎಸ್.ಎಂ. ಕೃಷ್ಣ ಇಸ್ ಎ ಮಾಡೆಲ್ ಫಾರ್ ಅಸ್, ಮಾಡೆಲ್ ಫಾರ್ ದ ಪೊಲಿಟಿಷಿಯನ್ಸ್. ಥ್ಯಾಂಕ್ ಯು. ಇದು ಎಚ್ ವಿಶ್ವನಾಥ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥ ಒಂದಷ್ಟು ಅವರ ಜೀವನ ಘಟನೆಗಳನ್ನು ನೆನಪು ಹಾಕಿದ್ರು, ಮತ್ತು ಜೊತೆಗೆ ಇದು ನಾಡಿಗೆ ಬಲ್ಲಿಸಲ್ಲ ಅಂತ ನಷ್ಟ ಅಂತ ಕೂಡ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್, ಜನ ರಿಪಬ್ಲಿಕ್ ಬೆಳಗಾವಿ. ಎಸ್.ಎಂ. ಕೃಷ್ಣ ನಿಧನ ಆಗಿರುವಂಥದ್ದು. ಅವರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿ ಆಗಿದ್ದಂಥ ಮತ್ತು ಅವರ ವಿಚಾರಣೆ ಸಾಕಷ್ಟು ಬಲ್ಲಂತಹ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ. ಬಹುಶಃ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಎಚ್ ವಿಶ್ವನಾಥ್ ಅವ್ರಿಗಷ್ಟು ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಸಂಗತಿಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಆ ಮಟ್ಟಿಗೆ ಇರುವಂಥದ್ದು. ಸರ್, ಎಸ್.ಎಂ. ಕೃಷ್ಣ ಫಸ್ಟ್ ನಿಧನ ಆಗಿರುವಂಥದ್ದು, ಎಲ್ಲ ಕಡೆ ಸಂತಾಪ ಇರುವಂಥದ್ದು. ನೀವು ಅವ್ರ ಜೊತೆ ಭಾಳಷ್ಟು ಅಂದರೆ ಒಡನಾಟ ಇದ್ದಂತು. ಏನನ್ಸುತ್ತೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತು? ನಾವೆಲ್ಲ ಸ್ಟೂಡೆಂಟ್ಸ್ಗಳಾಗಿದ್ದಾಗ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅವರ ಸಂಪುಟದಲ್ಲಿ ಸಚಿವ ಸಹೋದ್ಯೋಗಿಯಾಗಿ ನೇಮಿಸಿಕೊಂಡ್ರು. ಅವಾಗ ನನಗೆ ಶಾಲಾ ಶಿಕ್ಷಣ ಮಂತ್ರಿ ಕೊಟ್ಟರು. ಜೊತೆಲಿದ್ದವರೆಲ್ಲ, ಏನು ಸರ್ ಈ ಮಂತ್ರಿ ಕೊಟ್ಟಿದ್ದೀರಿ ಅವ್ರಿಗೆ, ಭಾಳ ಯಾವ್ದಾರು ಇನ್ನೂ ಒಳ್ಳೆ, ಇದಕ್ಕಿಂತ ಒಳ್ಳೇದು ಯಾವುದು? ಯಾಕೆಂದ್ರೆ ನನ್ನ ಆದ್ಯತೆ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ವಿಶ್ವನಾಥ್ಗೆ ಅಕ್ಷರದ ಕೊಟ್ಟಿದ್ದೀರಿ. ನಾನು ಕೂಡ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು, ಬಹುಶಃ ನಾವು ಶಿಕ್ಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಮಧ್ಯಾಹ್ನದ ಬಿಸಿಯೂಟ ಜಾರಿಗೆ ತರಬೇಕಾದ್ರೆ ಆ ಘಟನೆ ಏನಂತ ನೆನೆಸ್ಕೊಳ್ತೀರಾ ಸರ್? ಮಧ್ಯಾಹ್ನದ ಊಟ ಜಾರಿಗೆ ತರಬೇಕಾದ್ರೆ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಕಲ್ಲುಕುಟಿಗರ ಹೆಣ್ಣು ಮಗಳು ಮಗುನೇ ಮಾರಿಬಿಡ್ತಾಳೆ. ಆವಾಗ ದೊಡ್ಡ ಗಲಾಟೆ ಆಗುತ್ತೆ. ಕೃಷ್ಣ ಅವ್ರು ನನ್ನನ್ನೇ ಅಲ್ಲಿ ಹೋಗಿ ಸರಿ ಮಾಡಿ ಬನ್ನಿ ಅಂತಾರೆ. ನಾವು ಮತ್ತು ಅಧಿಕಾರಿಗಳೆಲ್ಲ ಹೋಗಿ ಆ ಮಗುನ ಮತ್ತೆ ವಾಪಸ್ ತಗೊಂಡು ತಾಯಿ ಮಗುನ ಡೆಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ನಾವು ಹೈದರಾಬಾದ್ ಏರ್ಪೋರ್ಟ್ಗೆ ಬರ್ತಾ ಇರ್ಬೇಕಾದ್ರೆ ಈಗ ಮಧ್ಯಾಹ್ನ 3 ಗಂಟೆ ನಾನು ಪಾನ್ ಹಾಕೋತಾ ಇದ್ದೆ. ಪಾನ್ ಉಗಿಲಿಕ್ಕೆ
ಕಾರಿಂದ ಇಳಿದು ನಿಂತಿದ್ದು ನಾವು. ಒಂದು ಹೆಣ್ಮಗಳು ಆ ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲ, ಬರಾಬರ ಹೋಗ್ತಾ ಇದ್ದಾಳೆ. ನಾವು ಯಾಕಮ್ಮ ಇಷ್ಟು ಭಾಳ ದೌಡ್ ಹೋಗ್ತಾ ಇದ್ದಿಲ್ಲ? ಇಲ್ರಿ ಸರಿ, ನಾನು ಕೂಲಿಗೆ ಬಂದಲ್ರಿ, ಕೂಲಿಗೆ ಹೋಗೋ ಮುನ್ನ ನನ್ನ ಮಗುನ ಶಾಲೆಗೆ ಬಿಟ್ಟು ಬಂದಿದ್ರಿ. ಇಷ್ಟೊತ್ತಾಯ್ತು. ಅದು ಅನ್ನಕ್ಕೆ ಯಾರ ಮನೆ ಬಾಗಿಲು ಬಿಡಿತಾ ಇದ್ವು, ಏನಾದರೂ ತಿನ್ನಿಸ್ಬಿಟ್ಟು ಬರ್ಲಿಕ್ಕೆ ಹೋಗ್ತಾನೆ ತಾಯಿ ಕರುಳು. ಆಗ ಹೋಗ್ಲಿ, ಮನೆಯಲ್ಲಿ ಮಾಡಿ ಇಟ್ಟಿದ್ದೀಯಾ ತಿನ್ನಿಸ್ಲಿಕ್ಕೆ ಅಂತ ಕೇಳಿದ್ವು ನಾವು. ಇಲ್ರಿ ಸರ, ಮತ್ತೆ ಅಲ್ಲಿ ಹೋಗಿ ಬೇಡಿ ಅದಕ್ಕೆಲ್ಲರೂ ತಿನ್ನಿಸ್ಬಿಟ್ಟು ಬರ್ಬೇಕು. ಮನೇಲಿ ಏನಿಲ್ಲ, ಮಗು ತಿನ್ನಿಸ್ಲಿಕ್ಕೆ ಅರ್ಧ ದಿವಸ ಕೆಲಸ ಹೋಯಿತು. ಆಗ ನಾನು ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೇನ್ರಿ, ಆ ಯಮ್ಮನ ಕೂಗು ಕೇಳಿದ್ರ? ಮನೇಲಿ ಏನಿಲ್ಲ, ಆದರೂ ತಾಯಿ ಕರುಳು ಸಮಯ, ಏನಾದರೂ ಮಾಡಬೇಕು ಈ ಸರ್ಕಾರ. ಯಾವುದಾದ್ರು ಸರ್ಕಾರಕ್ಕೆ ಕಣ್ಣು, ಮೂಗು, ಕಿವಿ, ಹೃದಯ ಇದ್ದರೆ ಈ ಅಮ್ಮನ ಮಾತನ್ನ ಭಾಳ ಗಂಭೀರವಾಗಿ ತೊಗೊಂಡು ಮಧ್ಯಾಹ್ನ ಮಕ್ಕಳಿಗೆ ಊಟ ಕೊಡಬೇಕು. ಅಲ್ಲಿಂದ ನೆಕ್ಸ್ಟ್ ಡೇನೇ ಮೀಟಿಂಗ್ಗಳು ಶುರು ಮಾಡೋದು. ಭಾಳ ದೊಡ್ಡದಾಗಿ ಆಯಿತು. ಅದು ಪ್ರಾರಂಭ ಆಗಿದ್ದ ಆ ಅಮ್ಮ ನೋಡಿ, ಇದೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರು ಸರ್ಕಾರಕ್ಕೆ ಪಾಠ ಹೇಳ್ಕೊಡ್ತಾರೆ. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ಅದನ್ನು ಗಂಭೀರವಾಗಿ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಯೋಚನೆ ಮಾಡಬೇಕು. ಇದು ಸರ್ಕಾರದ ನೀತಿ ಆಗಬೇಕು. ಹಾಗಾಗಿ ಎಸ್.ಎಂ. ಕೃಷ್ಣರವ್ರ ಸರ್ಕಾರ ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡ್ತು. ಸರ್ಕಾರದಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ. ಆವಾಗ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮಾಡಿದ್ರು ರೈತರಿಗೆ. ಕೇವಲ 5 ರೂಪಾಯಿಗೆ ಸಹಕಾರಿ ಮೆಂಬರ್ಶಿಪ್ಗೆ 3 ಲಕ್ಷ ರೂಪಾಯಿ ತನಕ ಹಾರ್ಟ್ ಆಪರೇಷನ್, ಕಿಡ್ನಿ, ಹೆಣ್ಮಕ್ಳು ಯೂಟ್ರಸ್ ಆಪರೇಷನ್, ಅದು ಇದು ಬೇಕಾಟಾಯಿತು. ಅದರ ಜೊತೆಗೆ ದಿ ವುಮನ್ ಎಂಪವರ್ಮೆಂಟ್, ಹಕ್ಕು ಬಾಧ್ಯತೆಗಳ ರಕ್ಷಣೆಗೋಸ್ಕರ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಶುರುವಾಯಿತು. ಬಹಳ ದೊಡ್ಡ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಬೆಳೀತು. ಇವತ್ತು 2,000 ಕೋಟಿ ರೂಪಾಯಿ ಇದೆ ರಾಜ್ಯದಲ್ಲಿ ಹೆಣ್ಮಕ್ಳ ಸೇವಿಂಗ್ಸ್. ಮತ್ತು ಸೇವಿಂಗ್ಸ್ ಅವರ ಸಚಿವ ಸಂಪುಟದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ರು? ಸೊ ಅಂದರೆ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತು, ಆಡಳಿತಾತ್ಮಕವಾಗಿ ನಡೆದ ನಮ್ಗೆ ಹೇಳ್ತಾ ಇದ್ರು. ಯಾರಾದರೂ ಭಾಳ ಹಿರಿಯಕರು, ಪಾಪ ವಯಸ್ಸಾದವರು, ಏನು ಸ್ವಾಮಿ ನಿಮ್ಮ ಅಧಿಕಾರ ಭಾಳ ಚೆನ್ನಾಗಿದೆ ಅಂತ ಹೇಳೋರು. ಆ ಕೃಷ್ಣನವನ ನನಗೆ ಜನ ಜವಾಬ್ದಾರಿ ಕೊಟ್ಟವ್ರೆ, ಅಧಿಕಾರ ಕೊಟ್ಟಿಲ್ಲ. ನೀವು ಅಧಿಕಾರ ಕೊಟ್ಟಿದ್ದೀರಿ, ಜನ ನನಗೆ ಅಧಿಕಾರ ಅಲ್ಲ, ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಜತನದಿಂದ ಜನರ ಕಲ್ಯಾಣಕ್ಕೋಸ್ಕರವೇ ನಾವು ಮುಡಿಪಾಗಿಟ್ಟಿದ್ದೀವಿ ಅಂತಕ್ಕಂಥ ಬಹಳ ದೊಡ್ಡ ಮಾತನ್ನು ನಮ್ಗೆ ಹೇಳ್ಕೊಡೋರು. ಹಾಗಾಗಿ ಕೃಷ್ಣರವರು ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಆದರ್ಶಪ್ರಿಯರಾಗಿ ಉಳಿದ್ರು. ಸರ್, ಈಗ ಅವರು ಅಧಿಕಾರ ನಡೆಸೋ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ನಡೆಯಿತು. ಅವರು ಅಧಿಕಾರ ನಡೆಸೋಂಥ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ನಡೆಯಿತು. ಒಂದು ಕಡೆ ಬರಗಾಲ ಬಂದಿತ್ತು, ಮತ್ತೊಂದು ಕಡೆ ಕಾವೇರಿ ಹೋರಾಟ, ಮತ್ತೊಂದು ಕಡೆ ವೀರಪ್ಪನ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಮಾಡಿರುವಂಥದ್ದು. ಆ ಸಂದರ್ಭ ನೀವು ಜೊತೆಗಿದ್ರಿ, ಹೆಂಗೆ ಎದುರಿಸಿದ್ರು ಸರ್ ಅದನ್ನ ನೋಡಿದ್ರೆ? 3 ವರ್ಷಗಳ ಕಾಲ ಭೀಕರ ಬರಗಾಲ, ಮಳೆ ಇಲ್ಲ. ಈ ಮಧ್ಯೆ ಕಾಡುಗಳ ವೀರಪ್ಪನ್ ಹೊರನಟ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿಬಿಟ್ಟ. ಕಾವೇರಿ ಇಶ್ಯೂ, ಕಾವೇರಿ ಕೊಳ್ಳದ ಇಶ್ಯೂ ಹೈಕೋರ್ಟ್ ಇದರಲ್ಲಿ ಭಾಳ ದೊಡ್ಡ ತಿರುವು ತಗೊಂಡ್ಬಿಡ್ತು. ಆದರೂ ಕೂಡ ಎಸ್.ಎಂ. ಕೃಷ್ಣ ಅವರು ಧೃತಿಗೆಡಲಿಲ್ಲ. ಅವರು ಏನೇ ಮಳೆ ಕಡಿಮೆ ಆದರೂ ಕೂಡ ನಾಡಿನ ಜನ ಜಾನುವಾರುಗಳಿಗೆ ಮೇವು, ಅನ್ನ, ಜನಕ್ಕೆ ನೀರು ಎಲ್ಲೂ ಕೊರತೆ ಆಗಲಿಲ್ಲ. ಆ ರೀತಿಯಾಗಿ ಕೃಷ್ಣರವರು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಮಾಜದ, ಸಚಿವ ಸಂಪುಟದ ಅಧಿಕಾರಿಗಳ ಎಲ್ಲರ ವಿಶ್ವಾಸದೊಂದಿಗೆ ಬಹಳಷ್ಟು ಸಂಕಷ್ಟಗಳನ್ನು ನೀಗಿ ಮುನ್ನುಗ್ತಾ ಇದ್ರು. ಇತ್ತೀಚೆಗೆ ಯಾವ ಭೇಟಿ ಆಗಿದ್ದು ಏನಾದರೂ ಇತ್ತೀಚೆಗೆ ಯಾವ ಭೇಟಿ ಆಗಿದ್ರಿ? 3 ತಿಂಗಳಾಯ್ತು ಭೇಟಿಯಾಗಿ. ಭಾಳ ಬನ್ನಿ ವಿಶ್ವನಾಥ್ ಮಾತಾಡಿ ಭಾಳ ಫ್ರೆಂಡ್ಲಿಯಾಗಿ, ಭಾಳ ಜೋವಿಯಲ್ಲಾಗಿ ಮಾತಾಡ್ತಾ ಇದ್ರು ಕೃಷ್ಣ ಅವರು.
ಸರ್, ನೀವು ಅವ್ರ ಜೊತೆಯಲ್ಲಿ ಆತ್ಮೀಯತೆ ಇದ್ದಂತ ಹಿನ್ನೆಲೆಯಲ್ಲಿ ಒಂದು ಅವರು ಡ್ರೆಸ್ ಸೆನ್ಸ್ ಇರ್ಬೋದು ಮತ್ತು ಅವರು ಊಟ ತಿಂತಾದಂಥ ಸ್ಟೈಲ್ ಇರ್ಬೋದು, ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಆಗಿರುವಂಥದ್ದು. ವರ್ಣರಂಜಿತ ರಾಜಕಾರಣಿ ಇಂಟ್ರೆಸ್ಟಿಂಗ್ ಇಂತ ಒಬ್ಬ ಮಾಡೆಲ್, ಈಸ್ ಎ ಮಾಡೆಲ್. ಕಲ್ತ್ಕೋಬೇಕಾದ್ರೆ ಒಬ್ಬ ರಾಜಕಾರಣಿ ಅವನ ಡ್ರೆಸ್ ಕೋಡ್ ಹೇಗಿರಬೇಕು, ನಡವಳಿಕೆಗಳಿರಬೇಕು, ಸಂಸ್ಕೃತಿ ಸಂಸ್ಕಾರಗಳು ಹೇಗಿರಬೇಕು, ಜನರನ್ನ ಹೇಗೆ ಅಡ್ರೆಸ್ ಮಾಡ್ತಾಯಿದ್ರು. ಅವರೆಂದೂ ಏಕವಚನದಲ್ಲಿ ಯಾರನ್ನೂ ಅಡ್ರೆಸ್ ಮಾಡಿದವರಲ್ಲ ಅವರು. ಹಾಗಾಗಿ ಎಸ್.ಎಂ. ಕೃಷ್ಣ ಇಸ್ ಎ ಮಾಡೆಲ್ ಫಾರ್ ಅಸ್, ಮಾಡೆಲ್ ಫಾರ್ ದ ಪೊಲಿಟಿಷಿಯನ್ಸ್. ಥ್ಯಾಂಕ್ ಯು. ಇದು ಎಚ್ ವಿಶ್ವನಾಥ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥ ಒಂದಷ್ಟು ಅವರ ಜೀವನ ಘಟನೆಗಳನ್ನು ನೆನಪು ಹಾಕಿದ್ರು ಮತ್ತು ಜೊತೆಗೆ ಇದು ನಾಡಿಗೆ ಬಲ್ಲೆಸಲ್ಲ ಅಂತ ನಷ್ಟ ಅಂತ ಕೂಡ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ ರಿಪಬ್ಲಿಕ್ ಬೆಳಗಾವಿ.